ಸಂಬಳ ಬಂದಾಗ ಒಂದು ಗ್ಯಾಸ್ ಸ್ಟವ್ ತಗೊಬಿಡ್ಬೇಕು. ಒಲೆ ಮುಂದೆ ಕೂತು ಮುಖ ಎಲ್ಲ ಬೆಂದೋದಂಗೆ ಆಗ್ತದೆ. ಹಾಗೆ ನನ್ನ ಮಗಳ ಲಕ್ಷ್ಮಿಗೆ ಈಗೀಗಲೇ ಸ್ವಲ್ಪ ಅಡುಗೆ ಮಾಡೋದನ್ನೇ ಹೇಳ್ಕೊಡ್ಬೇಕು. ಯಾಕಂದರೆ ಮುಂದೆ ಓದ್ತಾ ಬೇರೆಯವ್ರಿಗೆಲ್ಲ ಹೋಗ್ಬೇಕಾಗತ್ತೆ. ಹಂಗಂತ ಹಿಂದೆ ಕಡೆ ಮನೆ ಸುಬ್ಲಕ್ಷ್ಮಿ ಹೇಳ್ತಾ ಇದ್ಲು, ಅವ ನನ್ನ ಮಗಳು ಒಂದು ಅಲ್ಪ ಸ್ವಲ್ಪನಾದರೂ ಅಡುಗೆ ಮಾಡೋಕ್ಕೆ ಗೊತ್ತಿರಬೇಕಲ್ಲ. ಅನ್ನ, ಈ ಟೊಮೊಟೊ ಗೊಜ್ಜು, ರಸಮ್ಮು ಈ ಥರನಾದರೂ ಮಾಡ್ಕೊಳ್ಳಿ. ಹೇಳ್ಕೊಡ್ಬೇಕು. ಜೈಕಾ ಅಯ್ಯೋ ಗಿರ್ಜಿ, ನಿಧಾನಕ್ಕೆ ಬಾರೆ. ನೋಡಿ ಎಷ್ಟು ಫಾಸ್ಟಾಗಿ ಬರ್ತಿದ್ಯಾ, ನಿಧಾನಕ್ಕೆ ಬಾ ಒಂಚೂರು. ಜೈಕಾ ಅಪ್ಪ, ಎಷ್ಟು ಬೇಗ ನಡ್ಕೊ ಬಂದೆ ಅಂದರೆ ಸುಸ್ತಾಗೋಯ್ತು ನನಗೆ. ಅಯ್ಯೋ ನಿಧಾನಕ್ಕೆ ಬರಬಾರ್ದಾ? ಈ ಜೈಕಾ ಎಲ್ಲರೂ ಓಡೋಗ್ತಾಳಾ? ಯಾಕೆ ಹೇಳು? ಹೋಗಿದ್ದೇನೆ ಆಸ್ಪತ್ರೆಗೆ. ಹ್ಞೂ ಜೈಕಾ, ಹೋಗಿದ್ದ. ಏನಂದ್ರು? ಆಗುತ್ತೆ ಅಂದ್ರು ತಾನೆ? ಹ್ಞೂ ಜೈಕಾ. ನಾನು ಹೇಳಿಲ್ವಾ ಗಿರ್ಜಿ, ಕಾಲ ಬಂದಾಗ ಹಾಗೆ ಆಗುತ್ತೆ ಕಣೆ. ನಿನ್ಗೇನು ತೊಂದರೆ ಇದೆ ಹೇಳು, ನೀನು ಆರೋಗ್ಯವಾಗೇ ಇದೆಯಾ? ಅಲ್ಲ ಜೈಕಾ, ಅದಲ್ಲ ಮತ್ತೆ ಇನ್ನೇನು ಹೇಳಿದ್ರು? ಜೈಕಾ, ನಂಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ಜೈಕಾ ನನಗಿವಾಗ 2 ತಿಂಗಳಂತೆ. ಹೌದೇನೆ ಗಿರ್ಜಿ? ನಿಜನೇನೆ? ಹ್ಞೂ ಜೈಕಾ, ನನಗೇ ಗೊತ್ತಿರಲಿಲ್ಲ. ಅಯ್ಯೋ ಹುಚ್ಚಿ, ಮುಟ್ಟಿ ಯಾವಾಗ ನಿಲ್ತಂತ ನೋಡ್ಕೋಬೇಕು ತಾನೇ? ಅಯ್ಯೋ ಜೈಕಾ, ನನ್ನ ಮುಟ್ಟಿ ಸಮಸ್ಯೆ ನಿಂಗೆ ಗೊತ್ತಿಲ್ವಾ? ಒಂದ್ಸತಿ 2 ತಿಂಗಳಿಗೆ, ಒಂದ್ಸತಿ 1.5 ತಿಂಗಳಿಗೆ ಹಿಂಗಾಗ್ತಿತ್ತಲ್ಲ, ನನಗೆ ಹೆಂಗೆ ಗೊತ್ತಾಗ್ತದೆ ಹೇಳು? ಅದು ಬೇರೆ ಅಲ್ವಾ? ಏನಂದ್ರು? ಯಾಕೆ ಹಿಂಗಾಗ್ತಿತ್ತಂತೆ? ಅದೇ ಜೈಕಾ, ನೀನು ಹೇಳ್ದಲ್ಲ, ನಿದ್ದೆ ಇಲ್ಲದೆ ಸರಿಯಾಗಿ ಹೊತ್ತೊತ್ತಿಗೆ ಏನು ತಿಂದೇನೆ, ಯಾವಾಗೋ ತಿಂದರೆ ಹಿಂಗೆಲ್ಲ ಆಗತ್ತಂತೆ. ನಾನು ಬಡ್ಕೊಂಡೆ ಅವತ್ತೆ, ತಿನ್ನೆ ಹೊತ್ತೊತ್ತಿಗೆ ಅಂತ. ನೋಡು, ಇದೇ ದೊಡ್ಡ ಸಮಸ್ಯೆ. ಹೌದು ಜೈಕಾ, ಆದರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಆಸ್ಪತ್ರೆಗೆ ಹೋಗಿದ್ದೊಂಥರ ಒಳ್ಳೇದೇ ಆಗೋಯ್ತು ಇವತ್ತು. ಹ್ಞೂ ಕಣೆ, ಡಾಕ್ಟ್ರು ಪುಣ್ಯಾತ್ಮ ಯಾರೋ ಏನೋ ಒಳ್ಳೆ ಸುದ್ದಿ ಕೊಟ್ಟ ಕಣೆ. ನಿನ್ನ ಗಂಡ ಏನಂದ? ಖುಷಿ ಪಟ್ಟಿರ್ಬೇಕಲ್ಲ? ಅಯ್ಯೋ, ಅವರಂತೂ ಎಷ್ಟು ಖುಷಿ ಪಟ್ಟರು ಜೈಕಾ. ಇನ್ಮೇಲೆ ಹಣ್ಣು ಹಂಪಲು ತರಕಾರಿ ಇಂಥದೇ ತಿನ್ನಬೇಕು, ಹೊತ್ತೊತ್ತು ಕರೆಕ್ಟಾಗಿ ಊಟ ಮಾಡಬೇಕು ನೀನು. ಇಲ್ಲಾಂದರೆ ಹಾಗೆ ಹಿಂಗೆ ಏನೇನೋ ಅಂದರು, ಒಂಥರ ಹೆಂಗೆ ಹೇಳಿ, ನಾನು ಪ್ರೀತಿಯಿಂದ ಬೈದರು ಅಂತ ಹೇಳ್ಬೋದು. ಅವರಿಗಂತೂ ತಂದೆ ಆಗ್ತಿದ್ದೀನಿ ಅನ್ನೋ ಖುಷಿ ಎಷ್ಟು ಎತ್ತು ಕಾಣಿಸಿದೆ ಗೊತ್ತಾ? ಅದನ್ನು ನೋಡಿ ನನಗೆ ಇನ್ನೂ ಖುಷಿ ಜಾಸ್ತಿ ಆಗೋಯ್ತು. ಹಾಗೇನೆ ಮೊದಲನೇ ಸರಿ ಇಬ್ಬರೂ ತಂದೆ ತಾಯಿ ಆಗ್ತಿದ್ದೀರಾ. ನಾನು ನನ್ನ ಕಡೆಯಿಂದ ಏನು ಮಾಡ್ಬೋದು? ನಿನಗೇನು ಇಷ್ಟ ಹೇಳು, ನಿನ್ಗೆ ಅದನ್ನೇ ಮಾಡಿಕೊಡ್ತೀನಿ. ಮೊದಲನೇ ಸರಿ ಬಸ್ರಿ ಆಗ್ತಿದ್ಯಾ, ಚಚ್ಚಲು ಬಸ್ರಿ. ಹೆರಿಗೆಗೆ ಯಾವುದೇ ರೀತಿ ಹೆದರ್ಕೋಬೇಡ, ಏನಾಗೋದಿಲ್ಲ. ಆಮೇಲೆ ವಾಂತಿ, ಒಬ್ರೊಬ್ರಿಗೆ ವಾಂತಿ ಮತ್ತು ತಲೆ ಸುದ್ದು ಬರೋದು, ಸುಸ್ತಾಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ 2-3ನೇ ತಿಂಗಳಿಗೆ. ಅದಕ್ಕೆಲ್ಲ ನೀನು ಭಯ ಪಡ್ಕೋಬೇಡ. ಒಂಚೂರು ಖಾರವಾಗಿ ಜೀರಿಗೆ, ಮೆಣಸು, ಆಮೇಲೆ ಹುಣಸೆಹಣ್ಣು, ಹಸಿಮೆಣ್ಸಿಕಾಯಿ ಇದೆಲ್ಲ ರುಬ್ಬಿಟ್ಟು ಖಾರ ಮಾಡಿಕೊಟ್ಟಿರ್ತೀನಿ. ನಿನಗೇನಾದ್ರು ವಾಕರಿಕೆ ಬಂದಂಗೆ ಆದಾಗ ಇದನ್ನು ಅನ್ನದಲ್ಲಿ ಹಾಕೊಂಡು ತಿನ್ನು. ಊಟ ಮಾಡ್ಬೋದು. ಹಿಂಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಊಟ ಗಿಟ ಬಿಟ್ಬಿಟ್ಟು ಆಮೇಲೆ ಇಲ್ಲ ಸೇಕ ಆಯಿತು. ನಿಂಗೂ ಹಿಂಗೆ ಆಗ್ತಿತ್ತಾ? ಹೂನೇ, ನನಗೆ ನನ್ನಿಬ್ಬರು ಹೆಣ್ಮಕ್ಳಲ್ಲಿ ಅವ್ರಿಗೂ ವಾಂತಿ ಆಗ್ತಾಯಿತ್ತು. ಆದರೆ ಡಾಕ್ಟ್ರು ಮಾತ್ರೆ ಕೊಟ್ಟಿದ್ರು. ಮಾತ್ರೆ ನುಂಗಿದ ತಕ್ಷಣ ಸರಿ ಹೋಗ್ಬಿಡ್ತು. ಆದರೆ ನಮ್ಮ ಕೃಷ್ಣಂಗೆ ಮಾತ್ರೆ ನುಂಗಿದ್ರೂ ಇಲ್ಲ. ನಾನು ಅದು ಹೇಳಿದ್ನಲ್ಲ ಆ ಖಾರ ಮಾಡ್ಕೊಂಡು ತಿಂದರೂ ಇಲ್ಲ. ಅಯ್ಯೋ, ಅಷ್ಟು ವಾಂತಿ ಅಂದರೆ ವಾಂತಿ. ಅದ್ರ ಕತೆ ಬೇಡ ಬಿಡು. ನನಗಂತೂ ಕೃಷ್ಣನ ಬಸ್ರಲ್ಲಿ ಆಗಿದ್ದು ನೋವು, ಆ ಕಷ್ಟ ಇವರಿಬ್ಬರು ಹೆಣ್ಮಕ್ಳಲ್ಲಿ ಆಗಿಲ್ಲ ನೋಡು. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಹೆಣ್ಣಂದಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ಅದೇನಾದರೂ ಬರಲಿ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಏನೇ ನೋವು ಬರಲಿ. ನಾನು ಎಷ್ಟು ಹತ್ತಿದ್ದೀನಿ ಈ ವಿಷಯಕ್ಕೋಸ್ಕರ. ಗೊತ್ತು ಕಣೆ, ಗೊತ್ತು. ಅದಕ್ಕೆ ದೇವರು ಫಲ ಕೊಟ್ಟೆ ಬಿಟ್ಟ. ಅಯ್ಯೋ ಹೋಯ್ತಪ್ಪ, ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು. ತೆಗೆದೇ ಬಿಟ್ಲು, ಇವಳೇ ತೆಗೆದಿದ್ದು ನನ್ನ ಮಾನ ಮರ್ಯಾದೆನ. ಅದು ಯಾವಾಗ ಬಂದಿದ್ನೋ, ಅದೇನು ಕತೆನೋ. ಅಯ್ಯೋ ಜಯಕ್ಕ, ನಿಮ್ಮ ಅತ್ತೆಗೆ ಹಿಂಗೆ ಬಡ್ಕೊಂಬತ್ತವ್ರೆ. ಅಯ್ಯೋ, ನಾನು ಬೇರೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬಂದೇ ಬಿಡ್ತಾರೆ ನನಗೆ. ಅಯ್ಯೋ ತಿನ್ಲಿ ಗಿರ್ಜಿ, ಅಯ್ಯೋ ಎಲ್ಲಿ ಬದುಕತ್ತೀಯೇ? ನೀನು ಇವಾಗ ಆಚೆಗೆ ಹೋಗಕ್ಕೂ ಆಗಲ್ಲ, ನಮ್ಮತ್ತೆ ನೋಡೇ ಬಿಡ್ತಾರೆ. ಅಯ್ಯೋ, ಏನು ಮಾಡೋದು? ಅಯ್ಯೋ 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 ಅಯ್ಯೋ, ಮನೆ ಹಾಳಿ ಇನ್ನ ಇಲ್ಲೇ ಸೇರ್ಕೊಂಡಿದ್ದೇನೆ. ನಾನು ಏನು ಹೇಳಿದ್ದು ನಿಂಗೆ? ಏನು ಹೇಳಿದ್ದು? ಅಯ್ಯೋ ಅತ್ತೆ, ಅಯ್ಯೋ ದೇವ್ರೆ, ನಾನು ಮರ್ತೇ ಹೋಗ್ಬಿಟ್ಟೆ. ನೀವು ಸ್ನಾನಕ್ಕೆ ಹೋಗಿರ್ತೀನಿ ಬಾ ಬೆನ್ನುಚಕ್ಕೆ ಅಂತ ಹೇಳಿದ್ರಲ್ವಾ? ಅಯ್ಯೋ ಅತ್ತೆ, ತಪ್ಪಾಯ್ತು ಅತ್ತೆ, ನನ್ನ ಮರ್ತೇ ಹೋಯ್ತು. ನನಗೆ ಮರ್ತು ಹೋಗ್ತದೆ ಕಣೆ, ಮರ್ತು ಹೋಗ್ತದೆ ನಿನಗೆ. ಮೊದಲೇ ಮನೆ ಹಾಳಿ ನೀನು.
ನೀನು ಮಾಡಿದ್ದ ಎಡವಟ್ಟಿಗೆ ನನ್ನ ಮಾನ ಮರ್ಯಾದೆ ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು. ಅಯ್ಯೋ ಆಂಟಿ, ಅದೇನಾಯ್ತು ನಿಮ್ಗೆ? ಅದ್ಯಾಕೆ ಹಿಂಗ್ ಓಡಾಡ್ತಿದ್ದೀರಾ? ಅಯ್ಯ, ನೀನ್ ಯಾವಳೆ? ನನ್ನ ಕಷ್ಟ ನನಗಾಗೈತೆ. ಇವಳ ಅವಳ ಏನೇನೋ ಕೇಳ್ತಾವಳಲ್ಲ, ಯಾವಳ ಇವಳು? ನಿನ್ನ ಬಾಯಿ ಮಣ್ಣಾಕ್ ಹೋಗ, ತೊಲಗೆ ಇಲ್ಲಿಂದ. ಏನೇನೇನ ನನ್ನ ಬಾಯಿ ಮಣ್ಣಾಕ್ಬೇಕಾ? ಮುದ್ದಿ, ನಿನ್ನ ಬಾಯಿಗೆ ಮಣ್ಣು ಹಾಕ್ಲಿ? ನನನೇ ಮಣ್ಣು ಹಾಕು ಅಂತ ಹೇಳ್ತೀಯ? ನಿನ್ನ ಬಾಯಿ ಕರಿನಾಗ್ರೋ ಕಡಿಯ? ಏನ ನನ್ನ ಬಾಯಿ ಕರಿನಾಗ್ರೋ ಕಡಿಬೇಕಾ? ನಿನ್ನ ಕಣ್ಣಿಗೆ ಕುಕ್ಕ, ನಿನ್ನ ಮೂಗಿಗೆ ಕುಕ್ಕ. ಅಯ್ಯಯ್ಯೋ, ಸೊಂಡಿನಿ ಮುಖದವಳೆ ಯಾವಳೆ ಇವಳು? ಮುಖ ಮುಸ್ಕಾಕ ಬಂದ್ಬಿಟ್ಟು ಆ ಮುಖನೂ ಕಾಣಿಸ್ತಾ ಇಲ್ಲ, ಆ ಬಾಯಿ ಒಂದು ಕಾಣಿಸ್ತಾ ಇತ್ತು ನನಗೆ. ಎಂದು ಕಾಣಿಸ್ತೈತೆ, ನಾನೇ ಗಿರ್ಜಿ. ಏನೋ ಏನೋ, ನೀನೇನ ಅವಳು ಗಿರ್ಜಿ? ಏನೇ ಇವಳ ಜೊತೆ ಸೇರ್ಕೊಂಡು ನಾನು ಬೆಂತಿಕ್ಕು ಬಾ ಅಂತ ಹೇಳಿದ್ರು ಬರ್ದಂಗೆ ಇವಳ ಜೊತೆ ಲಲ್ಲ ಉಳ್ಕೊಂಡಿದ್ದ ಇಲ್ಲಿ. ನೀನು ಮಾಡಿದ ಕೆಲಸದಿಂದ ನನ್ನ ಮಾನ ಮರ್ಯಾದೆ ಎಲ್ಲ ದೋಚ್ಕೊಂಡು ಹೊರಟೋಯ್ತು ಕಣ್ರೆ. ಏನ್ರೇ ಬಂದೈತ್ ನಿಮಗೆ ದೊಡ್ಡ ರೋಗ? ಅಯ್ಯ, ನಿನ್ನ ಮೂತಿಗೆ ನೋಡಿ ಕೆಂಡ ಐತಲ್ಲ, ತಗೊಂಡು ತುರ್ಕ್ ಬಿಡ್ತೀನಿ ಇವಾಗ. ಅದೇನಾಯ್ತು? ನೆಟ್ಟ ಬೊಗಳತ್ತ. ಸುಮ್ಮನೆ ಗಿಚ್ಚಿ, ಅತ್ತೆ ಏನಾಯ್ತು ಅಂತ ಹೇಳಿ. ಸರಿಯಾಗಿ ಕೇಳ್ತಾರೆ. ಹಿಂಗೆ ಒಟ ಅಂತಂದ್ರೆ ಇನ್ನೇನೆ ಅಲ್ಲ ಕಡೆ. ನಾನು ಸ್ನಾನಕ್ಕೆ ಹೋಗಿರುವಾಗ ಕಣ್ಣಿಗೆ ನನ್ನ ಕಣ್ಣಿಗೆ ಸೋಪು ಮೆತ್ಕಂತು. ಆ ಸೋಪು ನೀರಿಗೆ ಹೋಗಿ ಬಿತ್ತು. ನಾನು ನೀರೊಳಗಡೆ ಕೈ ಹಾಕಿ ಜಾಲಾಡಿ ಹೋಗಷ್ಟರಲ್ಲಿ ನೀರೆಲ್ಲ ಸೋಪು. ಆಮೇಲೆ ಇನ್ನೇನೆ ಬಕೆಟಲ್ಲಿದ್ದ ನೀರೆಲ್ಲ ಕೆಳಗೆ ಚೆಲ್ ಹೋಯ್ತು. ಸರಿಯಾಗಿ ಆಯ್ತು. ಅಯ್ಯ ಮುಚ್ಚ ನೀನ. ಅಯ್ಯೋ, ಆಮೇಲೆ ಏನಾಯ್ತತ್ತೆ? ಆಮೇಲೆ ಇನ್ನೇನೆ ನಿನ್ ಮುಖ ಮುಚ್ಚ. ಬಾರೇ ಜಯ ಅಂತ ಬಡ್ಕೊಂಡೆ. ಒಂದು ಚೂರು ತಿಟಕ್ ಅಂತ ಧ್ವನಿ ಬರಲಿಲ್ಲ. ಆಮೇಲೆ ಬಡ್ಕೊಂಡು ಯಾವುದೋ ಒಂದು ಬಂತು ಕೈ. ಏನು ಕೈಯ? ಹೂನೇ, ಕೈ ಬಂದು ಟವಲ್ ಕೊಡ್ತು. ಗೊತ್ತಾಯ್ತು ಕಣೆ ನೀನು ಬಂದಿಲ್ಲ ಅಂತ. ಕಣ್ಣು ಬಿಟ್ಟು ನೋಡಿದಾಗ ನೀನ್ ಇರ್ಲಿಲ್ಲ ಅಲ್ಲಿ. ಮತ್ತೆ ಇನ್ಯಾರಿದ್ರಲ್ಲಿ? ಯಾವನಿಗೆ ಗೊತ್ತು? ಯಾವುದೋ ಒಂದು ಹೆಂಗ್ಸಾಗಿದ್ದಿದ್ರೆ ನನ್ನ ಮುಂದೆ ನಿಂತಿರೋಳು, ಮಾತಾಡಿರೋಳು. ಪಕ್ಕ ಇದು ಯಾವುದೋ ಗಂಡಸಿನ ಕೆಲಸನೇ. ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಕೊಚ್ಕೊಂಡು ಹೋಯ್ತು. ಏನ್ ಮಾಡಲಿಲ್ಲ ಈ ವಯಸ್ಸಲ್ಲಿ. ಇದೆಲ್ಲ ಕರ್ಮ ನನಗೆ. ಹಳಾದೊಳು ಬಾಕ್ಲನ ಹಾಕೊಂಡು ಸ್ನಾನ ಮಾಡಬಾರ್ದಿತ್ತ ನಾನು. ಈಗೂ ಮುಣ್ಣೆದ್ ಬರ್ತದೆ ಅಂದ್ಬಿಟ್ಟು ನಾನು ಬಾಗಿಲು ತೆಕ್ಕೊಂಡಿದ್ದೆ. ಅದು ನೋಡಿದ್ರೆ ಯಾವನೋ ಬಂದು ಟವಲ್ ಕೊಟ್ಬಿಟ್ಟು ಹೋಗೇ ಬಿಟ್ನಲ್ಲೋ ಕರ್ಮವೇ. ನಿನಗೆ ಹಂಗೆ ಆಗ್ಬೇಕು ಮುದುಕಿ, ನಿನಗೆ ಹಂಗೆ ಆಗ್ಬೇಕು. ಜಯಕ್ಕಂಗೆ ಕಾಟ ಕೊಡ್ತೀಯ ನೀನು? ಅಲ್ಲ ಸೊಸೆರಾದ್ರೆ ಅಷ್ಟೊಂದು ಕಿಡ ನಿಂಗೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನಿನಗೆ ಹಿಂಗಾಗಿರೋದಕ್ಕೆ. ಅದು ಯಾವ ಹೀರೋ ಬಂದು ನೋಡ್ಕೊಂಡಿರ್ಬೇಕು ನಿನ್ನ? ಬರೀ ಟವಲ್ ಕೊಟ್ಟೋದ್ನ ಇಲ್ಲ ಬೆಂತಿಕ್ಬಿಟ್ಟು ಹೋದ್ನ? ಸುಮ್ಮನೆ ಗಿರ್ಜಿ ನೀನು. ಸುಮ್ಮನಿರು ಜಯಕ್ಕ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಖುಷಿ ಮೇಲೆ ಖುಷಿ ಇವತ್ತು. ನಾನು ಬೇರೆ ಪ್ರೆಗ್ನೆಂಟ್ ಆಗಿದ್ದೀನ, ಅದನ್ನ ಖುಷಿನ. ಅದ್ರ ಜೊತೆ ನಿಮ್ಮ ಮತ್ತದೊಂದು ಕತೆ. ಒಳ್ಳೆ ಕಾಮಿಡಿ ಇವತ್ತು. ಕಮಲಾಂಟಿ ಇವತ್ತೈತೆ ಊರು ತುಂಬಾ ಟಂಕರ ಹಾಕ್ಬಿಡ್ತೀನಿ ಇದನ್ನ ನಾನು. ನೋಡ ಆಮೇಲೆ ಕ್ರಾಚಾರ ನೆಟ್ಗಿರಲ್ಲ ನಿನಗೆ. ಏನ್ ಮಾಡ್ತಿ ನೋಡೋಣ. ಅಜ್ಜಿ ಸ್ನಾನಕ್ಕೆ ಹೋದಾಗ ಯಾರೋ ಬಂದ್ಬಿಟ್ಟು ಟವಲ್ ಕೊಟ್ಟಂತೆ. ಅಜ್ಜಿ ಪಾಪ ಗೊತ್ತೇ ಇಲ್ಲ. ಅಯ್ಯೋ ಪಾಪ. ಬಿಡಿ. ಈ ವಯಸ್ಸಲ್ಲಿ ಹಿಂಗಾಗ್ಬಾರ್ದಿತ್ತು ನಿಮ್ಗೆ. ಹಿಂಗಾಗ್ಬಾರ್ದಿತ್ತು ಪಾಪ. ಜೇಕ ನಾನು ಬರ್ತೀನಿ. ಖುಷಿ ಮೇಲೆ ಖುಷಿ ಬಿಡು. ಏನಾಗಿರ್ಜಿ ಇಂಥ ಸಮಯದಲ್ಲಿ ಹಿಂಗೆ ಮಾಡ್ತಿದ್ಯಲ್ಲ? ಅಯ್ಯೋ ಸುಮ್ಮನೆ ಜೇಕ. ನಿಮ್ಮ ಅತ್ತೆ ಕಾರಣ ಅವಾಗ ಎಳಿಬೇಕು. ಸುಮ್ಮನೆ ಮಜಾ ತಗೋ ಸುಮ್ಮನೆ. ಸರಿ ನಾನು ಬರ್ತೀನಿ. ಆಂಟಿ ಯೋಚನೆ ಮಾಡಬೇಡಿ. ಹೆಂಗೋ ನಿಮಗೆ ಪಾರ್ಟ್ನರ್ ಇಲ್ಲ, ಒಬ್ರು ಪಾರ್ಟ್ನರ್ ಸಿಕ್ತಂಗಾಗುತ್ತೆ ನೋಡಿ. ಮತ್ತೆ ನಿಮ್ಮ ಹೀರೋ ಹುಡುಕೊಂಬರ್ಬೋದು. ಯಾರು ಅಂತ ಹುಡುಕ್ತೀರಿ? ಬರ್ಲಾ? ಹಳದೋಳೆ ನನಗೆ ಅನ್ಗಿಸ್ಬಿಟ್ಟು ಹೋಗ್ತಾಳೆ. ಇವಳು ಉದ್ದಾರ ಆಗ್ತಾಳೆ. ಇವಳು ಬೇರೆ ಅವಳಂಗಂತಿದ್ರು ನೋಡ್ಕೊಂಡು ಬೆದರಿಗೊಂಬೆ ಥರ ನಿಂತು
ನಿಮ್ಮಿಬ್ರು ಮಕ ಮುಚ್ಚ. ಸುಮ್ಮನೆ ನೀವು ಬಾಯಿ ಮುಚ್ಕೊಂಡು ಯಾವಾಗಲೂ ಮಕ ಮುಚ್ಚ, ನೀನು ಕರಿನಾಗ್ರೋ ಕಡಿಯ ಅದು ಇದು ಏನಾದ್ರು ಕೆಟ್ಟ ಮಾತುಗಳು ಹಾಡ್ತಾನೆ ಇರ್ತೀರ. ಅವಳು ಇವಾಗ ಬಸ್ರಿ, ಅವಳಿಗೆ ಹಂಗೆಲ್ಲ ಶಾಪ ಹಾಕಬೇಡಿ. ಪಾಪ ಆ ಪಾಪ ನಿಮಗೆ ಸುತ್ಕೊಳ್ಳುತ್ತೆ ನೋಡಿ. ಸುತ್ಕತ್ತದೆ ಬಸ್ರಿ ಆದವಳು ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಲ್ವ ಅವಳಿಗೆ. ಹಿರಿಯರ ಹತ್ರ ತಗ್ಗಿ ಬಗ್ಗೆ ನಡಿಬೇಕು ಅಂತ ಬಸ್ರಿ ಅಂತ ಮಾತಾಡ್ಬಾರ್ದಂತೆ. ಹೋಯ್ತಲ್ಲಪ್ಪ ಮಾನ ಮರ್ಯಾದೆ, ಯಾರವರು ಅಂತ ನನಗೆ ತಲೆ ಕೆಟ್ಟು ಹೋಗ್ತೈತೆ. ನಿಮಗೆ ಆಟ, ನಿಮಗೆ ಎಲ್ಲ ನಿನ್ನಿಂದಲೇ. 10 ನಿಮಿಷ ಬಿಟ್ಕೊಂಡು ನೀನು ಸರಿಯಾದ ಸಮಯಕ್ಕೆ ಬಂದಿದ್ದಿದ್ರೆ ಇವೆಲ್ಲ ಆಗ್ತಿತ್ತಾನೋ ಅನಾಹುತ ಹೇಳ. ನಿನ್ ಜೊತೆ ಮಾತಾಡ್ಕೊಂಡು ನಿಂತುಬಿಟ್ಟೆ ನೀನು, ಅಲ್ಲಾಗ್ಬಾರ್ದು ಹಾಗೋಯ್ತಲ್ಲಿ. ಅಯ್ಯ 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 ಅಯ್ಯ, ಯಾರೋ ಒಬ್ರು ಬಂದ್ಬಿಟ್ಟು ಟವಲ್ ಕೊಟ್ಟಿದ್ದಾರೆ ಅಷ್ಟೇ ತಾನೇ ಆಗಿರೋದು, ಬೇರೆ ಏನಾಗಿಲ್ವಲ್ಲ. ಅದು ಯಾಕೆ ಹಿಂಗೆ ಜೋರಾಗಿ ಕಿಚ್ಚಾಡಿ ಕೂಗಾಡಿ ನೀವೇ ಊರು ತುಂಬ ಹಬ್ಬಿಸ್ತೀರೋ ನನಗಂತೂ ಗೊತ್ತಾಗ್ತಿಲ್ಲ. ಏನು ನಾನು ಹಬ್ಬಿಸ್ತಿದ್ದೀನ? ಹೋಗೋಳಲ್ಲ ಇವಾಗ ಇವಳು, ಹೋಗೋಳಲ್ಲ ಅವಳು ಹಬ್ಸೋದು ಅಲ್ಲ. ಮನೆ ಹಿಂದೆಗಡೆ ಮನೆಯವಳು ಅಂತ ಬಂದ್ಬಿಟ್ಟು ನಾಟಕ ಮಾಡ್ಕೊಂಡು ಬಂದಿದ್ದು ಇವಳೆ ತಾನೆ. ಏನ್ ನಾಟಕ ಮಾಡ್ತೀರಾ ಇಬ್ರು ಸೇರ್ಕೊಂಡು? ನೀವು ಆಡೋ ನಾಟಕಕ್ಕೆ ಒಂದು ಪಿಕ್ಚರೇ ತೆಗೆದು ಬಿಡ್ಬೋದು. ನನ್ನ ಮಗ ಬರ್ಲಿ ಮಾಡ್ತೀನಿ ನಿಮಗೆ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ನೀವೇ ಮುಖ್ಯವಾದ ಕಾರಣ. ಅಯ್ಯ, ಈ ಮುದಿಕ್ ಯಾಕೆ ಹಿಂಗಾಡ್ತದೆ? ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ಥರ. ಯಾರೋ ಪಾಪ ಕರೋನಾಯಿಂದ ಟವಲ್ ಕೊಟ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಹಿಂಗೆ ಕೂಗಾಡ್ಬೇಕಾ? ಅಯ್ಯೋ, ನನ್ನ ರೊಟ್ಟಿ ಎಲ್ಲ ಸೀದೋಯ್ತು ಇವ್ರು ಆಡಿದ ಮಾತುಗಳಿಂದ. ಯಾರು ಬಂದಿರ್ಬೋದು ಇಲ್ಲಿ? ಯಾರು ಕಾಣಿಸ್ತಿಲ್ವಲ್ಲ? ಯಾರು ಬಂದು ಹೋಗಿರ್ಬೋದು? ಯಾರಪ್ಪ ಇಷ್ಟೊತ್ತವರೆಗೂ ಇಲ್ಲೇ ಕಾಯ್ಕೊಂಡು ಕೂತಿರ್ತಾರ, ನಾವು ನೋಡ್ತೀವಿ ಅಂತ. ಯಾರೋ ಕೊಟ್ಟು ಹೋಗಿರ್ತಾರೆ. ಅದಕ್ಕೆ ಮುದುಕಿ ಬಾಯಿ ಬಡ್ಕೊಂತೈತೆ. ಅದ್ಯಾಕಮ್ಮ ಹಿಂಗೆ ಅಳ್ತಾ ಕೂತಿದ್ದಿ? ಏನಾಯ್ತು? ರಮಣ, ನಿಂಗೋಸ್ಕರನೇ ಕಾಯ್ತಿದ್ದೆ ಕಣು. ಬಾರೋ ಇಲ್ಲಿ ಹೇಳ್ತೀನಿ ಏನಾಯ್ತಂದ್ರೆ, ಹಿಂಗಾಗೋಯ್ತು ಕಣು ರಮಣ. ನನ್ನ ಮಾನ ಮರ್ಯಾದೆ ಎಲ್ಲ ಕೊಚ್ಕೊಂಡೋಯ್ತು ಕಣು. ಅವಳ ಗಿರ್ಜಿ, ಆ ಗಿರ್ಜಿ ಊರು ತುಂಬ ಟಂಗೂರ್ ಹಾಕ್ತೀನಿ ಅಂತ ಹೇಳವಳೆ. ಪಂಚಾಯತಿ ಕಟ್ಟೆ ಸೇರಿಸ್ತವಳು ಊರು ತುಂಬ ಟಂಗೂರ್ ಹಾಕ್ತಂಗಿರ್ತಾಳ. ಏನೋ ಮಾಡೋದು ಊರಿಗೇನಾರು ಗೊತ್ತಾಗ್ಬಿಟ್ರೆ ಅಯ್ಯೋ, ಈ ವಯಸ್ಸಿನಾಗೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತದೇನೋ. ಈ ಗೂಬೆ ಮುಂಡ ಮಾಡೋ ಕೆಲ್ಸಕ್ಕೆ ನನಗಿಂತ ಗತಿ ಬಂತು ನೋಡು. ನಾನಿರಲ್ಲಪ್ಪ, ನಾನಿರಲ್ಲ ಈ ಊರಲ್ಲಿ. ನಾನು ಹೊರಟೋಗ್ತೀನಿ ನಮ್ಮೂರಿಗೆ. ಬಿಡು ಬಾ, ನಾನು ಬಸ್ಸು ಬಾ, ನಾನು ಹೊರಟೋಗ್ತೀನಿ. ನಾನೊಂದು ಕ್ಷಣ ಇರಲ್ಲ ಇಲ್ಲಿ. ಅಯ್ಯೋ ಅಮ್ಮ ಸಮಾಧಾನ ಮಾಡ್ಕೊ. ಏನಾಯ್ತು ಇವಾಗ? ಹಂಗೆಲ್ಲ ಆಗಲ್ಲ ಬಿಡು. ನಾನು ಗಿರ್ಜಿ ಗಂಡನ ಹತ್ರ ಮಾತಾಡ್ತೀನಿ. ನೀನು ಹೆಂಡ್ತಿ ಯಾರಿಗೂ ಹೇಳ್ಬೇಡ ಅಂತ ಹೇಳಪ್ಪ ಅಂತ ಹೇಳ್ತೀನಿ. ನೀನು ಯಾಕೆ ಹೋಗ್ಬೇಕು ಊರು ಬಿಟ್ಟು? ನೀನೇನು ಅಂಥದ್ದು ಮಾಡಿದ್ದಿ? ಬಿಟ್ಟಾಕೋ. ಯಾರೋ ಗೊತ್ತಿಲ್ಲದೆ ನೀನು ನಂಗೆ ಕೂಗ್ತಿದ್ದೇನೋ, ಅದಕ್ಕೆ ಬಂದು ಟವಲ್ ಕೊಟ್ಬಿಟ್ಟು ಹೋಗೋರಪ್ಪ. ಏನು ಅಂಥದ್ದೇನಾಗ್ಬಿಡ್ತೀಗ? ನೀನು ಸುಮ್ಮನೆ ಅಳಬೇಡ. ನೀನೇನು ಅಳಬೇಡ ಅಂತ ನಿಮ್ಮಪ್ಪ ಬಿಟ್ರೆ ಯಾರೂ ನಾನು ಈ ಥರ ನೋಡಿರ್ಲಿಲ್ಲ ಕಣೋ. ಯಾವನೋ ಏನೋ ಎದುರುಗಡೆ ಬಂದೆ ಕೆರನಾಗಿ ಹೊಡಿತೀನಿ ಅವನಿಗೆ. ಓ ಆಯ್ತು. ಇವಾಗ ಆಗಿದ್ದಾಗೋಯ್ತು ಬಿಡು. ಏನಾಗಿದ್ದಾಯ್ತು ನಿಮ್ಗೆಲ್ಲ? ಏನೂ ಆಗಿಲ್ವೇ? ನನಗೆ ಮಾತಾಡ್ತೀರಾ? ನೋಡು ಮೊದಲು ಸಿಟಿಗೆ ಹೋಗ್ಬಿಟ್ಟು ಅದ್ಯಾತೋ ಇವು ಬಂದೈತಲ್ಲ ಬೆಂತಿಕ್ಕಳ ಕಡ್ಡಿ, ಅದನ್ನ ತಂದು ಕೊಟ್ಬಿಡ. ಯಾವಾಗೂ ಹೇಳಲ್ಲ ಇನ್ಮೇಲೆ ಬೆಂತಿಕ್ಕು ಅಂತ ಹೇಳೋದು, ನೀನು ಹೆಂಡತಿ ಕಾಯ್ಕೊಂಡು ಕೂತ್ಕೊಳ್ಳೋದು, ಯಾರೋ ಬಂದು ಕೊಟ್ಬಿಟ್ಟು ಹೋಗೋಟವನ್ನ, ಇವೆಲ್ಲ ಬೇಡ. ನನ್ನ ಕೈಲಿ ಇನ್ನೊಂದು ಸಹಿಸ್ಕೊಳಕ್ಕಾಗಲ್ಲ ನನಗೆ. ಆಯ್ತು ಬಿಡು, ಸಿಟಿಗೆ ಹೋದಾಗ ತಂದು ಕೊಡ್ತೀನಿ. ಹೋದಾಗಿದ್ದಾಗ ಬೇಡ, ಇವತ್ತೇ ಹೋಗು. ಆಯ್ತು ಹೇಳಮ್ಮ, ಹೋಗ್ತೀನಿ. ಅಯ್ಯೋ, ಅದು ಯಾಕೆ ಹಿಂಗೆ ತಲ್ತಿಂತೆ ನನಗೆ? ಈಗ ತಾನೇ ಕೆಲಸದಿಂದ ಬಂದಿದ್ದೀನಿ, ಸುಸ್ತಾಗ್ತೈತೆ. ಜಯ, ಟೀ ಮಾಡ್ಕೊಡೆ. ಹೋಗಪ್ಪ, ತಲ್ತಿಂತೀನಲ್ವಾ? ಏನೋ ಮಗ ಕಷ್ಟಳವನೆ ಅಂತ ಬಂದ್ರೆ ಈಗ ತಲ್ತಿಂತೀನಂತ ಇವನಿಗೆ. ಹೋಗು ನೀನು ಹೆಂಡತಿ ಇದೆ ಸತಿ ಪಂಚಾಯತಿ ಕಟ್ಟಿಗೆ ಸೇರಿಸಿ ಮಾನ ಮರ್ಯಾದೆ ಎಲ್ಲ ಜೈಲ್ಗೆ ಕಳಿಸ್ಬಿಡ್ತಾಳೆ. ಸರಿ, ಆಮೇಲೆ ಬುದ್ಧಿ ಬರೋದು ನನ್ನ ಮಕ್ಕಳಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯಕನ ಸಂಸಾರ ಎಪಿಸೋಡ್ಗೆ ಸ್ವಾಗತ ಅಂತ ಹೇಳಲ್ಲ, ಕೊನೆಗೆ ನಾನು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋದಕ್ಕೆ ಬಂದೆ. ಮತ್ತು ಇವತ್ತು ನಾನು 2 ಎಪಿಸೋಡ್ನ ಹಾಕಿದ್ದೀನಿ, ಯಾಕೆಂದರೆ 30 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಒಂದೇ ದಿನಕ್ಕೆ. ತುಂಬ ಖುಷಿ ಆಯಿತು. ಮತ್ತು ನಾಳೆ 50 ಜನ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, 30 ಜನದ ಮೇಲೆ ಸಬ್ಸ್ಕ್ರೈಬರ್ಸ್ ಆದರೆ ನಾಳೆನೂ ಕೂಡ 2 ಎಪಿಸೋಡ್ನ ಹಾಕ್ತೀನಿ. ನೋಡಿದವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗೋದಿಲ್ಲ ಅಲ್ವಾ? ಮಾಡ್ಕೋತೀರಾ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ. ಎಲ್ಲರಿಗೂ ಬಾಯ್.